ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದಾರೆ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಾದ ನಾಗೇಶ್ ಬೇರೆಯದ್ದೇ ರೀತಿಯ ವಾದವನ್ನ ಮಂಡಿಸುತ್ತಿದ್ದಾರೆ. ಇಡೀ ಪ್ರಕರಣದಲ್ಲಿ ತನಿಖೆಯ ಹಾದಿಯೇ ಸರಿ ಇಲ್ಲ ಅನ್ನೋ ಅನುಮಾನ ರೇವಣ್ಣ ಅವರ ಪರ ವಕೀಲರಾದ ನಾಗೇಶ್ ಅವರದ್ದು. ಸಂತ್ರಸ್ತೆ ಹೇಳಿಕೆ ಹಾಗೆ ಹಾಕಿರುವ ಸೆಕ್ಷನ್ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಸಂತ್ರಸ್ತೆ ಸ್ಥಳ ತೋರಿಸ್ತೇನೆ, ರಕ್ತದ ಬಟ್ಟೆ ಕೊಡ್ತೇನೆ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಆದ್ರೆ ಇವರು ಹಾಕಿರುವ ಸೆಕ್ಷನ್ ಏನ್ ಹೇಳುತ್ತೆ? ಸಂತ್ರಸ್ತೆಯ ಹೇಳಿಕೆ ಆಧರಿಸಿ ಪೊಲೀಸರು ಸೆಕ್ಷನ್ ಹಾಕಿಲ್ಲ. ಪೂರಕ ಅಂಶಗಳಿಲ್ಲದೆ 364A ಸೆಕ್ಷನ್ ಅನ್ನ ಹಾಕಿದ್ದಾರೆ. ಇದರಲ್ಲಿ ರಾಜಕೀಯ ದುರುದ್ದೇಶ ಸ್ಪಷ್ಟವಾಗಿ ಕಾಣ್ತಿದೆ ಅನ್ನೋದು ರೇವಣ್ಣ ಪರ ವಕೀಲರಾದ ನಾಗೇಶ್ ವಾದ. ರಾಜಕೀಯ ಆರೋಪ ಪ್ರತ್ಯಾರೋಪ ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ರೇವಣ್ಣ ಪರ ವಕೀಲರು ಕೂಡ ತನಿಖೆಯ ಹಾದಿಯ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಂತ್ರಸ್ತೆಯ ಹೇಳಿಕೆಗೂ ಹಾಕಿರುವ ಸೆಕ್ಷನ್ಗೂ ಒಂದಕ್ಕೊಂದು ತಾಳಿಯೇ ಆಗ್ತಾ ಇಲ್ಲ. ಸಂತ್ರಸ್ತೆಯ ಹೇಳಿಕೆಯ ಆಧಾರದ ಮೇಲೆ ಸೆಕ್ಷನ್ಗಳನ್ನ ಹಾಕಲಾಗಿಲ್ಲ ಅಂತ ಹೇಳಿ ವಾದವನ್ನ ತಮ್ಮ ಹೇಳಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೇವಣ್ಣ ಪರ ವಕೀಲರಾದ ನಾಗೇಶ್. ಪೊಲೀಸರ ಮುಂದೆ ಆ ಸಂತ್ರಸ್ತೆ ಕೊಟ್ಟಿರೋ ಹೇಳಿಕೆಯೇ ಬೇರೆ, ಆದರೆ ಮನಸ್ಸು ಇಚ್ಛೆ ಸೆಕ್ಷನ್ಗಳನ್ನ ಹಾಕಲಾಗಿದೆ. ಇದನ್ನ ಗಮನಿಸ್ತಾ ಇದ್ರೆ ರಾಜಕೀಯ ಷಡ್ಯಂತರ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅನ್ನೋದು ರೇವಣ್ಣ ಪರ ವಕೀಲರಾದ ನಾಗೇಶ್ ಅವರ ವಾದ. ಜಾಮೀನು ರಹಿತ ಸೆಕ್ಷನ್ ಹಾಕಿ ರಾತ್ರಿ ವೇಳೆ ಕೇಸ್ ಹಾಕಿದ್ದಾರೆ. ರಾತ್ರಿ ವೇಳೆ ಕೇಸ್ ದಾಖಲಿಸುವ ಅವಶ್ಯಕತೆ ಏನಿತ್ತು? ಇದು ನಾಗೇಶ್ ಅವರ ವಾದ. ನಾಗೇಶ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ, ವಿಶೇಷವಾಗಿ ಹೈಕೋರ್ಟ್ನಲ್ಲಿ ತಮ್ಮ ಅದ್ಭುತವಾದಂತಹ ವಾದ ಮಂಡನೆಗೆ ಹೆಸರುವಾಸಿ ಸಿ ನಾಗೇಶ್. ರೇವಣ್ಣಗೆ ನೀಡಿದ್ದ ನೋಟಿಸ್ ಉಲ್ಲೇಖಿಸಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ರೇವಣ್ಣ ವಿರುದ್ಧ ರಾತ್ರಿ ವೇಳೆ ಕೇಸ್ ಹಾಕಲಾಗಿದೆ. ಸಿ ನಾಗೇಶ್ ಈ ಹಿಂದೆ ಕೂಡ ಅನೇಕ ಪ್ರಕರಣಗಳಲ್ಲಿ, ಇಂಥ ಸಂದಿಗ್ಧ ಪ್ರಕರಣಗಳಲ್ಲಿ ವಾದ ಮಾಡಿ ಗೆದ್ದಂಥ ಇತಿಹಾಸಗಳಿದೆ. ಈಗ ಜಾಮೀನು ವಿಚಾರಣೆಗೆ ಸಂಬಂಧಪಟ್ಟಾಗಿ ಇವತ್ತು ಜಾಮೀನು ಸಿಕ್ಕಿದ್ರೆ ಓಕೆ, ಇಲ್ಲ ಅಂತಂದರೆ 14ನೇ ತಾರೀಕು ತನಕ ರೇವಣ್ಣ ಜೈಲಲ್ಲೇ ಇರಬೇಕಾಗತ್ತೆ. ಯಾವ ನೋಟಿಸ್ ನೀಡಿದರೂ ಆ ನೋಟಿಸ್ ಉಲ್ಲೇಖಿಸಿ ಏನಾಗಿದೆ, ಇದು ಅವಶ್ಯಕತೆಗಿಂತ ಹೆಚ್ಚು ಇದಕ್ಕೆ ಮಹತ್ವವನ್ನು ಕೊಡಲಾಗ್ತಾ ಇದೆ ಈ ಕೇಸ್ಗೆ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ರಾತ್ರಿ ವೇಳೆ ಕೇಸ್ ದಾಖಲಿಸುವ ಅವಶ್ಯಕತೆ ಏನಿತ್ತು? ರೇವಣ್ಣಗೆ ನೀಡಿದ್ದ ನೋಟಿಸ್ ಉಲ್ಲೇಖಿಸಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣ ಆದರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಇದು ವಿಚಾರಣೆಗೆ ಬಂದಿತ್ತು. ಅದನ್ನು 2:45ಕ್ಕೆ ಮುಂದೂಡಲಾಗಿತ್ತು. ಇದೀಗ ಕೆಲವು ಸೆಕ್ಷನ್ಗಳಿರುತ್ತೆ, ಅದನ್ನು ಜಡ್ಜ್ಗೆ ಅಂದರೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ, ಈಗ ಒಂದು ವೇಳೆ ನಾಗೇಶ್ ಅವರೇನಾದರೂ ಜಾಮೀನು ಕೊಡಿಸುವಲ್ಲಿ ಸಫಲರಾದರೆ, ಈ ಹಿಂದೆ ನಾಗೇಶ್ ಅವರ ಒಂದು ವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬಗ್ಗೆ ಇದ್ದಂತಹ ಒಂದು ವಿಶೇಷತೆ, ರೇವಣ್ಣ ವಿರುದ್ಧ ರಾತ್ರಿ ವೇಳೆ ಕೇಸ್ ಹಾಕಲಾಗಿದೆ ಅನ್ನುವಂಥದ್ದು. ಓಕೆ, ಬನ್ನಿ, ಏನಾಗ್ಬೋದು ಇವತ್ತು ರೇವಣ್ಣ ಅವರಿಗೆ? ರೇವಣ್ಣ ಅವರಿಗೆ ಹಾಕಿರುವಂತಹ ಸೆಕ್ಷನ್ಗಳು ಕೂಡ ವಿಪರೀತವಾಗಿ ತೊಂದರೆ ಕೊಡುವಂಥದ್ದಲ್ಲ. ಕಂಪೇರಿಂಗ್ ಟು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಹಾಕಿರುವಂಥ ಸೆಕ್ಷನ್, ಪ್ರಜ್ವಲ್ ರೇವಣ್ಣ ಅವರ ಮೇಲೆ 376 ಕೇಸು ದಾಖಲಾಗಿದೆ. ಅದು ಯಾವ ರೀತಿಯ ಕೇಸು ಅಂತಂದರೆ ನಿಮಗೆ ಜಾಮೀನು ಸಿಗೋದೇ ಇಲ್ಲ ಅದಕ್ಕೆ. ಬಟ್ ಇದು ಕಿಡ್ನ್ಯಾಪ್ ಕೇಸ್. ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಕಂಡು ಬರುವಂಥ ವಿಚಾರ ನೀವು ಗಮನಿಸಬೇಕು ವೀಕ್ಷಕರೇ.
ಯಾರು ಕರೆದಿದ್ರು? ಮಾಹಿತಿ ಪ್ರಕಾರ ಭವಾನಿ ರೇವಣ್ಣ ಕರೆದಿದ್ರು. ಯಾರು ಕರ್ಕೊಂಡೋದ್ರು? ಸತೀಶ್ ಬಾಬು ಕರ್ಕೊಂಡೋದ. ಹಾಗಿದ್ರೆ ರೇವಣ್ಣ ಅವರ ಪಾತ್ರವೇನು? ಈ ವಿಚಾರ ಇಲ್ಲಿಗೆ ಬರುತ್ತೆ. ಬನ್ನಿ, ಶ್ರೀಪಾದ್ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದಿಂದ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಎಸ್, ಲೇಟೆಸ್ಟ್ ಅಪ್ಡೇಟ್ ಏನು ಬರ್ತಾ ಇದೆ ಶ್ರೀಪಾದ್? ಇವತ್ತು ಇರುವಂಥದ್ದು 2 ಪಾಯಿಂಟ್. ಬೇಲ್ ಸಿಗತ್ತಾ, ಬೇಲ್ ಸಿಗೋದಿಲ್ವಾ? ಸಿಕ್ಕಿಲ್ಲ ಅಂತಂದರೆ ಜೈಲಿಗೆ ವಾಪಸ್ ಹೋಗಬೇಕಾಗತ್ತೆ. ಸಿಕ್ಕಿದ್ರೆ ಬಹುಶಃ ಇವತ್ತು ಸಂಜೆನೋ ಅಥವಾ ನಾಳೆ ಬೆಳಗ್ಗೆ ಮನೆಗೆ ಹೋಗಬೇಕಾಗತ್ತೆ. ನಾಗೇಶ್ ಅವರ ಏನು ವಾದ ಮಂಡಿಸ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಸಿಗಬಹುದು, ಯಾವ ಕಾರಣಕ್ಕಾಗಿ ಸಿಗಲಿಕ್ಕಿಲ್ಲ. ಯಾಕಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಮಂಡನೆ ಮಾಡ್ತಾ ಇದ್ದಾರೆ ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಲೇಟೆಸ್ಟ್ ಅಪ್ಡೇಟ್ ಏನಿದೆ? ಜಯಪ್ರಕಾಶ್, ಅಬ್ಸಲ್ಯೂಟ್ಲಿ 2 ವಿಚಾರಗಳನ್ನು ನಾಗೇಶ್ ಅವರು ಈಗ ಜಡ್ಜ್ ಮುಂದೆ ಇಡ್ತಾ ಇರುವಂಥದ್ದು. ಒಂದು 364 ಸೆಕ್ಷನ್ 364 ಯಾರ ಮೇಲೆ ಯಾವ ಕಾರಣಕ್ಕಾಗಿ ಅಪ್ಲೈ ಆಗುತ್ತೆ ಅನ್ನುವಂಥದ್ದು. ಇದರ ಜೊತೆಗೆ ಇನ್ನೊಂದು ವ್ಯಾಲಿಡ್ ಪಾಯಿಂಟ್ ಅವ್ರು ಹೇಳ್ತಾ ಇರೋದು, ರಾಜಕೀಯ ದುರುದ್ದೇಶದಿಂದಾಗಿ ಈ ಕೇಸ್ಗೆ ಸರ್ಕಾರ ಇಷ್ಟೊಂದು ಪ್ರಾಶಸ್ತ್ಯವನ್ನು ನೀಡ್ತಾ ಇದೆ. ಇದೊಂದು ಸಾಮಾನ್ಯ ಕೇಸ್ ಅನ್ನುವಂತಹ ದಾಟಿಯಲ್ಲಿ ಅವರು ವಾದ ಮಾಡ್ತಾ ಇದ್ದಾರೆ. 364 ಸೆಕ್ಷನ್ನ ವಾದ, ಇದರ ಜೊತೆಗೆ ಈ ಹಿಂದೆ 22 ಜಡ್ಜ್ಮೆಂಟ್ಗಳು ಸುಪ್ರೀಂ ಕೋರ್ಟಲ್ಲಿ ಇದೇ ಥರದ ಕೇಸ್ನಲ್ಲಿ ಯಾವ ರೀತಿ ಆಗಿತ್ತು ಅನ್ನೋದನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಿರಂಜನ್ ಸಿಂಗ್ ಮತ್ತು ಸುನಿತಾ ದೇವಿ ಕೇಸನ್ನು ಇಲ್ಲಿ ಅಡ್ವೊಕೇಟ್ ನಾಗೇಶ್ ಅವರು ಪ್ರಸ್ತಾಪ ಮಾಡಿ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಆರೋಪಿ ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನು ಮಾಡಬಹುದು. ಇಲ್ಲಿ ಪ್ರಮುಖವಾಗಿ SIT SPPಯ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಮೇಲಿಂದ ಮೇಲೆ ಅವಕಾಶ ಕೊಡುವ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು. ಇದರ ಮೂಲಕ ಇನ್ನೊಂದು FIR ಪ್ರತಿಯನ್ನು ಕೂಡ ಅವರು ಓದ್ತಾ ಹೇಳ್ತಾ ಇದ್ದಾರೆ, 364 ಹಾಕಿದ್ದೇ ತಪ್ಪು ಅಂತ. ಹಾಗಿದ್ರೆ ಈ 364 ಏನು ಹೇಳುತ್ತೆ ಅನ್ನೋದು ಕೂಡ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಸೆಕ್ಷನ್ 364A ಈಸ್ ಆನ್ ಅಫೆನ್ಸ್ ವೇರ್ ಕಿಡ್ನ್ಯಾಪಿಂಗ್ ಆರ್ ಅಬ್ಜೆಕ್ಷನ್ ಈಸ್ ಮೇಡ್ ಆ್ಯಂಡ್ ಅ ಪರ್ಸನ್ ಈಸ್ ಪುಟ್ ಟು ಡೆತ್ ಆರ್ ಹರ್ಟ್ or a person is threatened with death or actually murder on demand of ransom ಅಂತ ಇದೆ. ಸೊ 364A ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಕಿಡ್ನ್ಯಾಪ್ ಮಾಡಿ ಮರ್ಡರ್ ಮಾಡಿದರೆ, ಸಂತ್ರಸ್ತೆ ಜೀವಂತವಾಗಿ ಸಿಗಲಿಲ್ಲ ಅಂತಂದರೆ, ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಆಗಿದ್ದರೆ 364 ಸೆಕ್ಷನನ್ನು ಹಾಕಬೇಕಾಗತ್ತೆ. 364 ಸೆಕ್ಷನ್ ಹಾಕಿದ್ದು ಇಲ್ಲಿ ತಪ್ಪು. ಸಂತ್ರಸ್ತೆ ಸಿಕ್ಕಿದ್ದಾರೆ, ಜೀವಂತವಾಗಿದ್ದಾರೆ, ಅವರ ಹೇಳಿಕೆ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಆದಾಗ್ಯೂ ಕೂಡ ರಾತ್ರೋರಾತ್ರಿ ಈ ರೀತಿಯ ಸೆಕ್ಷನ್ಗಳನ್ನು ಹಾಕೋದ್ರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ವೆರಿ ಕ್ಲಿಯರ್ ಪೊಲಿಟಿಕಲ್ ರೈವಲರಿ ಅನ್ನುವಂತಹ ವಿಚಾರವನ್ನು ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ SIT ಇದನ್ನ ಸರಿಯಾಗಿ ಲೀಡ್ ಮಾಡ್ತಾ ಇಲ್ಲ. ತಪ್ಪು ಸೆಕ್ಷನ್ಗಳನ್ನು ಹಾಕಿ ವಿನಾಕಾರಣ ಕಕ್ಷಿದಾರರನ್ನ ಸಿಗಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೇವಲ ರಾಜಕೀಯ ದುರುದ್ದೇಶ. ಹೀಗಾಗಿ ಮಾನ್ಯ ಜಡ್ಜ್ ಸಾಹೇಬರು ನಮಗೆ ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ನೀಡಬೇಕು ಅನ್ನುವಂತಹ ಮನವಿಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್.